ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಪ್ರಿಯರೇ, ಬನ್ನಿ, ಆರಾಧನೆಯ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಶುಭ ಮುಂಜಾನೆ. ಪ್ರೈಸ್ ದಿ ಲಾರ್ಡ್. ನಮಗಾಗಿ ಶ್ರಮೆಯನ್ನು ಅನುಭವಿಸಿದ ಆತನು, ನಮಗಾಗಿ ಜೀವನದಿಂದೆದ್ದಾತನು ಎಷ್ಟು ಸ್ತುತಿಸಿದರೂ ಅದು ಸಾಲದು. ಈ ಸಮಯದಲ್ಲಿ ಆತನನ್ನು ನಾವು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಿ. ಆರಾಧನೆ ಮಾಡುವೆನು, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆನು. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆನು. ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆನು. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, Hallelujah, Hosanna, Hallelujah, Hosanna, Hallelujah, Hosanna. ಮರಣವಾಗಿ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆನು. ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆನು. ಮರಣವಾಗಿ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆನು. ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆನು. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, Hallelujah, Hosanna, Hallelujah, Hosanna, Hallelujah, Hosanna, Hallelujah, Hosanna. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 1ನೇ ವಚನ.
ಆಕ್ಟ್ ಆಫ್ ಅಪೋಸ್ತಲ್ 15 ಚಾಪ್ಟರ್ 1 ವರ್ಸ್. ಈ ವಚನದಲ್ಲಿ ನಾವು ಧ್ಯಾನ ಮಾಡುವ ಬಳಿಕ ಕೆಲವರು ಯೂದಾಯದಿಂದ ಅಂತಿಯೋಕಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದು ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು. ಇಲ್ಲಿ ನಾವು ನೋಡ್ತೇವೆ, ಆದಿ ಸಭೆಯಲ್ಲಿ ಯಹೂದ್ಯರಿಂದ ರಕ್ಷಣೆಗೆ ಬಂದವರು, ಅನ್ಯರಿಂದ ರಕ್ಷಣೆಗೆ ಬಂದವರು. ಫಸ್ಟ್ ಆಫ್ ಆಲ್, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಸಭೆಯ ಕುರಿತಾಗಿ ಅಷ್ಟೊಂದು ಆತನು ಮಾತಾಡಲಿಲ್ಲ. ಸಭೆಯ ಕುರಿತಾಗಿ ಆತನು ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದರೆ, ಸಭೆಯ ಬಗ್ಗೆ ಅವರಿಗೆ ಅರ್ಥ ಆಗುವುದಿಲ್ಲ. ಮಾತಾಡಿದರು. ದೇವರ ವಾಕ್ಯವನ್ನು ನಾವು ಆತ್ಮದಲ್ಲಿ ಗ್ರಹಿಸಬೇಕೇ ಹೊರತು ಶರೀರವಾಗಿ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಒಬ್ಬನ ಆತ್ಮಿಕ ಮನುಷ್ಯ ಆತನು ಜೀವಂತವಾಗದೆ ಹೊರತು ಅವನಿಗೆ ಆ ಲ್ಯಾಂಗ್ವೇಜ್ ಅರ್ಥ ಆಗುವುದಿಲ್ಲ. ಬಟ್ ಈ ಸ್ವಾಮಿ ಹೇಳಿದ, ನನ್ನ ಹತ್ರ ಮಾತಾಡಲಿಕ್ಕೆ ಬಹಳ ಇದೆ. ನಾವು ಓದಿ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 12ನಿಂದ ನಾನು ಓದ್ತೇನೆ. 16ನೇ ಅಧ್ಯಾಯ 12ನೇ ವಚನ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಇಲ್ಲಿ ಸ್ವಾಮಿ ಹೇಳ್ತೇನೆ, ನಾನು ನಿಮಗೆ ಹೇಳಬೇಕಾದದ್ದು ಬಹಳ ಇದೆ. ಬಹಳ ಇದೆ. ಸದ್ಯಕ್ಕೆ ಅದನ್ನು ನೀವು ಹೊರಲಾರಿ. ಅದರರ್ಥ ನಿಮಗೆ ನಾನು ಮಾತಾಡಿದಿರೋದು ಅರ್ಥ ಆಗುವುದಿಲ್ಲ. ಓಕೆ, ಅದಕ್ಕೋಸ್ಕರ ಈ ಸ್ವಾಮಿ ಸಭೆಯ ಬಗ್ಗೆ ಆತನು ಹೆಚ್ಚಾಗಿ ಮಾತಾಡಲಿಲ್ಲ. ಸಭೆ ಪ್ರಾರಂಭವಾದದ್ದೇ ಪಂಚಾಶತಮ ದಿವಸ, ಹಬ್ಬ ದಿವಸ. ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದಾಗ ಅವರು ಕ್ರಿಸ್ತನ ದೇಹಕ್ಕೆ ಸೇರಿದರು. ಅವರ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದರು. ದೇವರಾತ್ಮನು ಅವರ ಒಳಗೆ ವಾಸ ಮಾಡಲಿಕ್ಕೆ ಪ್ರಾರಂಭವಾದ. ಓಕೆ, ಇಲ್ಲಿ ಅಪೊಸ್ತಲರು ಆಲೋಚನೆ ಮಾಡಿದರು, ಸುವಾರ್ತೆ ಎಂಬುದು ಕೇವಲ ಹೊಂದಲು ಯೋಗ್ಯರು ಯಾರು ಅಂತ ಹೇಳಿದರೆ ಯಹೂದ್ಯರು ಮಾತ್ರ ಅಂತ. ಅವರು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವವರು ಮಾತ್ರ ರಕ್ಷಣೆಯನ್ನು ಹೊಂದಲು ಯೋಗ್ಯರಾದವರು. ಇದನ್ನು ಅವರು ಆಲೋಚನೆ ಮಾಡೋದು. ಇವತ್ತು ಕೂಡ ಅನೇಕ ಜನರಿಗೆ ರಕ್ಷಣೆ ಹೊಂದುವುದು ಅಂತ ಹೇಳಿದರೆ ಅನೇಕ ಗೊಂದಲಗಳಿವೆ. ಅನೇಕರು ಅನ್ನಿಸ್ತಾರೆ, ನಾನು ಹೀಗೆ ಮಾಡಿದರೆ ನಾನು ರಕ್ಷಣೆ ಹೊಂದುತ್ತೇನೆ, ಒಂದು ಕ್ರೈಸ್ತ ಕುಟುಂಬದಲ್ಲಿ ಹೊಂದಿದ್ದರೆ ನಾನು ರಕ್ಷಣೆ ಹೊಂದುತ್ತೇನೆ, ಅಥವಾ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದರೆ ರಕ್ಷಣೆ ಹೊಂದುತ್ತೇನೆ, ಅಥವಾ ಕ್ರೈಸ್ತ ಸಭೆಗೆ ಹೋದುದರಿಂದ ನಾನು ರಕ್ಷಣೆ ಹೊಂದುತ್ತೇನೆ, ಅಥವಾ ಯಾವುದೊಂದು ವಿಶ್ವಾಸಿ ಸಭೆಗೆ ಹೋದರೆ ಸಾಕು ನಾನು ರಕ್ಷಣೆ ಹೊಂದುತ್ತೇನೆ. ರಕ್ಷಣೆ ಹೊಂದುವುದು ನೀನು ಯಾವುದೇ ಹಿನ್ನೆಲೆಯಲ್ಲಿ ಹುಟ್ಟಿದ್ದರಿಂದ ಅಲ್ಲ, ಅಥವಾ ಯಾವುದೇ ಸಭೆಯ ಮೆಂಬರ್ ಆದ್ದರಿಂದ ಅಲ್ಲ, ಅಥವಾ ನಿನಗೆ ಕೇವಲ ನೀರಿನಲ್ಲಿ ಮುಳುಗಿಸಿದರಿಂದಲೂ ಅಲ್ಲ. ನೀನು ರಕ್ಷಣೆ ಹೊಂದುವುದು, ರಕ್ಷಣೆ ಹೊಂದುವುದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ಓಕೆ, ಆತನು ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾದನು ಎಂದು ನಾವು ಹೃದಯದಿಂದ ನಂಬಿದರೆ ನಮಗೆ ನೀತಿಯು ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡಿದರೆ ನಮಗೆ ರಕ್ಷಣೆ ಆಗ್ತದೆ ಅಂತ ದೇವರ ವಾಕ್ಯ ಹೇಳ್ತಿದೆ. ಓಕೆ, ಇಲ್ಲಿ ಇವರು ಅನ್ನಿಸಿದರು, ಯಹೂದ್ಯರು ಅನ್ನಿಸಿದರು, ಅಪೊಸ್ತಲರು ಅನ್ನಿಸಿದರು, ರಕ್ಷಣೆ ಕೇವಲ ಯಹೂದ್ಯರಿಗೆ ಮಾತ್ರ. ಓಕೆ, ಅನ್ಯರಿಂದ ಹುಟ್ಟಿದವರಿಗೆ ಅವರಿಗೆ ರಕ್ಷಣೆ ಆಗಬೇಕಾದ್ರೆ ಮೊದಲು ಅವರು ಯಹೂದ್ಯರಾಗಬೇಕು, ಯಹೂದ್ಯ ಮತದಲ್ಲಿ ಅವರು ಸೇರಬೇಕು. ಓಕೆ, ಅವರು ಸುನ್ನತಿ ಮಾಡಿಸಬೇಕು, ಅವರು ಸಬ್ಬಾತ್ ಆಚರಣೆ ಮಾಡಬೇಕು, ಹಬ್ಬ ಅಮಾವಾಸ್ಯೆಗಳನ್ನು ಆಚರಣೆ ಮಾಡಬೇಕು, ತಿನ್ನುವ ವಿಷಯದಲ್ಲಿ ಎಚ್ಚರವಾಗಿರಬೇಕು. ಧರ್ಮಶಾಸ್ತ್ರದಲ್ಲಿ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿದೆ. ಬಟ್ ಧರ್ಮಶಾಸ್ತ್ರ ಕೊಟ್ಟದ್ದು
ಅದು ಮನುಷ್ಯರ ಪ್ರೊಟೆಕ್ಷನ್ಗೋಸ್ಕರ, ಓಕೆ, ಅವರ ರಕ್ಷಣೆಗೋಸ್ಕರ, ಅವರ ಪ್ರೊಟೆಕ್ಷನ್ಗೋಸ್ಕರ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟದ್ದು. ಅಪೊಸ್ತಲ ಪೌಲ ಹೇಳ್ತಾನೆ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದು, ಅಂದರೆ ಲಾ ವಾಸ್ ಸ್ಪಿರಿಚುವಲ್. ಧರ್ಮಶಾಸ್ತ್ರವು ಆತ್ಮಿಕವಾದದ್ದು, ಬಟ್ ನಾನು ಶರೀರ ಧರ್ಮಕ್ಕೆ ಒಳಗಾದವನು ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ರೋಮನ್ಸ್ ಚಾಪ್ಟರ್ 7 ಚಾಪ್ಟರ್ 14 ವರ್ಸ್. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದುದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿ ಇರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಓಕೆ, ಇಂಗ್ಲೀಷ್ ಹೇಳ್ತದೆ, ಫಾರ್ ವಿ ನೋ ದ್ಯಾಟ್ ದ ಲಾ ಇಸ್ ಸ್ಪಿರಿಚುವಲ್. ಪಾರಮಾರ್ಥಿಕ ಅಂತೇಳಿ ಸ್ಪಿರಿಚುವಲ್. ಲಾ ಇಸ್ ಸ್ಪಿರಿಚುವಲ್, ಬಟ್ ಐ ಆಮ್ ಕಾರ್ನಲ್, ಸೋಲ್ಡ್ ಅಂಡರ್ ಸಿನ್. ನಾನು ಶರೀರ ಧರ್ಮಕ್ಕೆ, ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಯಾರೂ ಕೂಡ ಹೊಸದಾಗಿ ಹುಟ್ಟಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರು ಬಾರ್ನ್ ಅಗೇನ್ ಆಗಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಆತ್ಮಿಕ ಲೋಕಕ್ಕೆ ಅವನು ಸತ್ತಿದ್ದ, ಆತ್ಮಿಕ ಲೋಕಕ್ಕೆ ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು, ಆತ್ಮಿಕ ಕಿವಿಗಳು ಮುಚ್ಚಲ್ಪಟ್ಟಿದ್ದು. ಹಿ ವಾಸ್ ಡೆಡ್, ಓಕೆ, ಇನ್ ದ ಸ್ಪಿರಿಟ್. ಓಕೆ, ಬಟ್ ನಾವು ಯಾವಾಗ ಜೀವಂತವಾದೆವು, ಯಾವಾಗ ಅಂತ ಹೇಳಿದರೆ ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದಾಗ ನಾವು ನಂಬಿದ ಕಾರಣ ನಾವು ಆತ್ಮದಲ್ಲಿ ಜೀವಂತವಾದೆವು. ಅದರಿಂದ ಮನುಷ್ಯನ ಆತ್ಮಕ್ಕೆ ಮಾತಾಡಲಿಕ್ಕೆ ಆಗುವುದಿಲ್ಲ, ಬಟ್ ಶರೀರವನ್ನು ಸ್ಟಾಪ್ ಮಾಡಲಿಕ್ಕೆ, ಮಿಸ್ಟೇಕ್ ಮಾಡದಾಗೆ ಮಾಡಲಿಕ್ಕೆ ಅದಕ್ಕೆ ದೇವರು ಲಾ ಕೊಟ್ಟರು, ಧರ್ಮಶಾಸ್ತ್ರವನ್ನು ಕೊಟ್ಟರು. ಇಂಥದ್ದನ್ನು ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾಡಿದರೆ ಹೀಗೆ ಆಗ್ತದೆ. ಓಕೆ, ನಿಯಮಗಳನ್ನು ದೇವರು ಕೊಟ್ಟರು, ರೂಲ್ಸ್ಗಳನ್ನು ಕೊಟ್ಟರು. ಓಕೆ, ಒಬ್ಬ ಮನುಷ್ಯನು ಕುಷ್ಠರೋಗಿಯನ್ನು ಮುಟ್ಟಬಾರದು. ಕುಷ್ಠರೋಗಿಯನ್ನು ಮುಟ್ಟಿದರೆ ಅವನ ಅಶುದ್ಧ ಇವನಲ್ಲಿ ಪಾಸ್ ಆಗ್ತದೆ. ಯಾಕೆ ಮುಟ್ಟಬಾರದು? ಅವನ ಪ್ರೊಟೆಕ್ಷನ್ಗೋಸ್ಕರ. ಓಕೆ, ಈ ಕೊರೋನಾ ಬಂದಾಗ ಅವರಿಗೆ ಒಂದು ಭಯ ಇತ್ತು, ಯಾಕಂತ ಹೇಳಿದರೆ ವೈರಸ್ ಪಾಸ್ ಆಗ್ತದಂತ. ಅದಕ್ಕೋಸ್ಕರ ಅವರನ್ನು ಕ್ವಾರಂಟೈನಲ್ಲಿ ಹಾಕಿದ್ರು. ನಾವು ನೋಡ್ತೇವೆ, ಪ್ರತ್ಯೇಕವಾಗಿ ಜೀವಿಸುವಾಗೆ ಮಾಡಿದರು. ಯಾರು ಹೋಗಿ ಆ ವ್ಯಕ್ತಿಯನ್ನು ಮುಟ್ಟಿದಾನೋ ಆ ವ್ಯಕ್ತಿಯನ್ನು ಇವರು ಮುಟ್ತಿರಲಿಲ್ಲ. ಓಕೆ, ಯಾಕೆ ಅಂತ ಹೇಳಿದರೆ ಈ ಕಂಟೇಜಸ್, ಸಾಂಕ್ರಾಮಿಕ ಪಾಸ್ ಆಗ್ತದಂತ ಒಬ್ಬರಿಂದ ಒಬ್ಬರಿಗೆ. ಓಕೆ, ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಯೇಸು ಕ್ರಿಸ್ತನು ದೇವರ ಮಗನು, ಪವಿತ್ರಾತ್ಮನು ಆತನಲ್ಲಿತ್ತು. ರಕ್ತಸ್ತರ ಸ್ತ್ರೀ ಹೋಗಿ ಆತನಿಗೆ ಮುಟ್ಟಿದಳು, ಯೇಸುವನ್ನು ಮುಟ್ಟಿದಳು, ಯೇಸುವಿನ ಬಟ್ಟೆಯನ್ನು ಮುಟ್ಟಿದರೆ ಸಾಕು, ನಾನು ಗುಣವಾಗುತ್ತೇನೆ. ಆಕೆಯ ಅಶುದ್ಧತೆ ಯೇಸುವನ್ನು ಕವರ್ ಮಾಡಲಿಲ್ಲ, ಯೇಸುವಿಗೆ ಟಚ್ ಆಗಲಿಲ್ಲ. ಬಟ್ ಯೇಸುವಿನಲ್ಲಿರುವ ಪರಿಶುದ್ಧತೆ, ಯೇಸುವಿನಲ್ಲಿರುವ ಸ್ವಸ್ಥತೆ ಆಕೆಯನ್ನು ಸ್ವಸ್ಥ ಮಾಡಿಬಿಟ್ಟಿತ್ತು. ನಾವು ಈ ಕಾನ್ಷಿಯಸ್ಸಲ್ಲಿ ಜೀವಿಸಬೇಕೇ ಹೊರತು ನಾವು ಹಳೆ ಒಡಂಬಡಿಕೆಯ ಕಾನ್ಷಿಯಸ್ಸಲ್ಲಿ ಜೀವಿಸುವಂಥದ್ದಲ್ಲ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಅಂತ್ಯೋಕಕ್ಕೆ ಬಂದು ಕೆಲವರು ಹೇಳ್ತಿದ್ದರು, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದ ನಿಯಮಗಳ ಪ್ರಕಾರ ನೀವು ನಡೆಯದಿದ್ದರೆ, ನಿಮಗೆ ಸುನ್ನತಿ ಮಾಡದಿದ್ದರೆ ನಿಮಗೆ ರಕ್ಷಣೆ ಆಗುವುದಿಲ್ಲ ಅಂತ. ಪೇತ್ರನನ್ನು ದೇವರು ಕಳಿಸ್ತಾನೆ. ಆತನ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ನಾವು ನೋಡ್ತೇವೆ, ಒಂದು ದರ್ಶನ, ಧ್ಯಾನ ಪರವಶವಾಗಿ ಅದು ಕೂತ್ಕೊಂಡ 3 ಸರ್ತಿ ಅದೆಲ್ಲ ರೀತಿಯ ಪ್ರಾಣಿ, ಪಕ್ಷಿಗಳು, ಹಾವು ಎಲ್ಲ ಇತ್ತು. ಬಟ್ ಪೇತ್ರನಿಗೆ ಹೇಳಿದೆ, ಕೊಲ್ಲು ತಿನ್ನು. ಅದಕ್ಕೆ ಪೇತ್ರನು ಹೇಳ್ತಾನೆ, ನಾನು ಅಶುದ್ಧವಾದ್ದು ಯಾವುದನ್ನು ಮುಟ್ಟುವುದಿಲ್ಲ. ಅದಕ್ಕೆ ಅವನಿಗೆ ವಾಣಿ ಕೇಳ್ತಾರೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಅಶುದ್ಧ ಅಂತ ಹೇಳಬೇಡ. ಅಲ್ಲಿ ಕೆಲವು ವ್ಯಕ್ತಿಗಳು ಬಂದರೆ ಅವರನ್ನು ನಾನೇ ಕಳಿಸಿದ್ದೇನೆ, ಏನು ಸಂಶಯ ಪಡದೆ ಅವರೊಟ್ಟಿಗೆ ಹೋಗು, ಅವರನ್ನು ನಾನು ಕಳಿಸಿದ್ದೇನೆ. ಇಲ್ಲಿ ದೇವರ ಆತ್ಮನ ಪೇತ್ರನಿಗೆ ಹೇಳ್ತಾನೆ, ನಾನು ಅವರನ್ನು ಕಳಿಸಿದ್ದೇನೆ. ಆ್ಯಕ್ಚುಲಿ ಅವನು ಕಳಿಸಿದ್ದು ಯಾರು? ಆ್ಯಕ್ಚುಲಿ ಅವನು ಕಳಿಸಿದ್ದು ಕೊರ್ನೇಲ್ಯ. ದೇವದೂತರು ಮಾತಾಡಿದ್ದು ಕೊರ್ನೇಲ್ಯನ ಹತ್ರ, ದೂತ ಮಾತಾಡಿದ್ದು ಕೊರ್ನೇಲ್ಯನ ಹತ್ರ. ಕೊರ್ನೇಲ್ಯನಿಗೆ ದೂತ ಹೇಳ್ತಾನೆ, ಅಲ್ಲಿ ಪೇತ್ರನೆಂಬವನಿದ್ದಾನೆ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೊಪ್ಪದಲ್ಲಿದ್ದಾನೆ, ಅವನು ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ, ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗ್ತದೆ. ಆಗ ಅವನು ತನ್ನ
ಸೇವಕರಿಗೆ ಇಬ್ಬರು ಕರೀತಾನೆ, ನೀವು ಯೊಪ್ಪಕ್ಕೆ ಇಂಥ ಪ್ಲೇಸಿಗೆ ಹೋಗಿ ಅಲ್ಲಿ ಪೇತ್ರನೆಂಬವನನ್ನು ಕರ್ಕೊಂಡು ಬನ್ನಿ ಅಂತ. ಅಲ್ಲಿ ಅವರು ಹೋಗಿ ಯೊಪ್ಪದಲ್ಲಿ ಆ ವ್ಯಕ್ತಿಗಳು, ಕೊರ್ನೇಲನ್ನು ಕಳಿಸಿದ ವ್ಯಕ್ತಿಗಳು ಅಲ್ಲಿ ವಿಚಾರಣೆ ಮಾಡುತ್ತಾನೆ, ಇಲ್ಲಿ ಪೇತ್ರನು ಇಲ್ಲಿದ್ದಾನೆ. ಆಗ ದೇವರ ಆತ್ಮನು ಪೇತ್ರನ ಹತ್ರ ಮಾತಾಡುತ್ತಾನೆ, ಆ ವ್ಯಕ್ತಿಗಳನ್ನು ನಾನು ಕಳಿಸ್ತೇನೆ. ಬೇಕಾದ್ರೆ ನಾವು ಓದುವ, ಲೆಟ್ ಅಸ್ ರೀಡ್ 10ನೇ ಅಧ್ಯಾಯ, ಆಕ್ಟ್ ಆಫ್ ಅಪೋಸ್ಟಲ್ 10 ಚಾಪ್ಟರ್ 20 ವರ್ಸ್. ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳಿಸಿದ್ದೇನೆ ಎಂದು ಹೇಳಿದರು. ನಾನೇ ಅವರನ್ನು ಕಳಿಸ್ತೇನೆ. ಮೇ ಬಿ ನೀವು ಸಭೆಗೆ ಬರುವಾಗ ನಿಮ್ಮನ್ನು ಯಾರೋ ಕರ್ಕೊಂಡು ಬರ್ಬೋದು, ಬಟ್ ದೇವರು ಹೇಳ್ತಾರೆ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ. ಮೇ ಬಿ ಡಿಫ್ರೆಂಟ್ ಪರಿಸ್ಥಿತಿಯ ನಿಮಿತ್ತವಾಗಿ ನೀವು ಬರ್ಬೋದು, ಬಟ್ ದೇವರು ಹೇಳ್ತಾನೆ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಕೊರ್ನೇಲಸನ ಮುಖಾಂತರ ಕಳಿಸ್ಬೋದು, ಬಟ್ ದೇವರ ಆತ್ಮ ಹೇಳ್ತಾನೆ ನಾನೇ ಅವರನ್ನು ಕಳಿಸಿದ್ದೇನೆ. ಓಕೆ, ದೇವರು ಮಾತಾಡುವ ವಿಧ ಬೇರೆ ಬೇರೆ ಉಂಟು. ಆತನು ಕತ್ತೆಯ ಮುಖಾಂತರ ಬಿಲಾಮನ ಹತ್ರ ಮಾತಾಡಿದ, ಆತನು ಕೆಲವೊಮ್ಮೆ ಮನುಷ್ಯರ ಮುಖಾಂತರ ಮಾತಾಡುತ್ತಾನೆ, ಸೇವಕರ ಮುಖಾಂತರ ಮಾತಾಡುತ್ತಾನೆ, ಸೆಲ್ ಲೀಡರ್ಗಳ ಮುಖಾಂತರ ಮಾತಾಡುತ್ತಾನೆ, ವಿಶ್ವಾಸಿಗಳ ಮುಖಾಂತರ ಮಾತಾಡುತ್ತಾನೆ. ಬಟ್ ಕೇಳುವಂತಹ ಕಿವಿ ನಮ್ಮ ಹತ್ರ ತೆರೆದಿರಬೇಕು. ಗಾಡ್ ಆಲ್ವೇಸ್ ವಾಂಟ್ಸ್ ಟು ಗೈಡ್ ಯು ಆ್ಯಂಡ್ ಸ್ಪೀಕ್ ಟು ಯು. ಓಕೆ, ಇಲ್ಲಿ ನಾವು ನೋಡ್ತೇವೆ, ಯೆರೂಸಲೇಮಿನಿಂದ ಸಭೆಯಿಂದ ಅಂತ್ಯೋಕ್ಯಕ್ಕೆ ಬಂದವರು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದ ಪ್ರಕಾರ ನೀವು ಸುನ್ನತಿಯನ್ನು ಮಾಡಿಸದಿದ್ದರೆ ನಿಮಗೆ ರಕ್ಷಣೆ ಆಗುವುದಿಲ್ಲ. ಇಲ್ಲಿ ಪೇತ್ರನು ಹೋಗ್ತಾನೆ, ಅಲ್ಲಿ ಕೊರ್ನೇಲಸನ ಮನೆಯಲ್ಲಿ ಅವರು ರಕ್ಷಣೆ ಹೊಂದುತ್ತಾರೆ. ಕೊರ್ನೇಲಸನ ಮನೆಯಲ್ಲಿ ಪೇತ್ರನು ಹೋಗಿ ಮಾತಾಡುತ್ತಾನೆ. ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಇಲ್ಲಿ ಕೊರ್ನೇಲಸನ ಒಟ್ಟಿಗೆ ಹೋದ ಯಹೂದ್ಯ ವಿಶ್ವಾಸಿಗಳು ಆಶ್ಚರ್ಯಪಟ್ಟರು. ಪ್ರಾರಂಭದಲ್ಲಿ ನಮ್ಮ ಮೇಲೆ ದೇವರಾತ್ಮನು ಸುರಿಯಲ್ಪಟ್ಟಾಗೆ ಅವರ ಮೇಲೆಯೂ ದೇವರು ಸುರಿಸಿದ್ದಾನೆ. ಓಕೆ, ಇಲ್ಲಿ ಅವರ ಥಿಯರಿ ಚೇಂಜ್ ಆಯಿತು. ಮೊದಲು ಏನಿತ್ತಂತ ಹೇಳಿದರೆ, ಅವರು ರಕ್ಷಣೆ ಹೊಂದಬೇಕಾದರೆ ಮೊದಲು ಅವರು ಯಹೂದ್ಯರಾಗಬೇಕು. ನೆಕ್ಸ್ಟ್ ಕೊರ್ನೇಲನ ಮನೆಯಲ್ಲಿ ಅವರು ಆಲ್ರೆಡಿ ರಕ್ಷಣೆ ಹೊಂದಿದರು, ಆಲ್ರೆಡಿ ಯೇಸುವನ್ನು ಅಂಗೀಕಾರ ಮಾಡಿದರು. ಅವರು ಯಹೂದ್ಯರಲ್ಲ, ಅವರು ಅನ್ಯರು. ಬಟ್ ಪುನಃ ಹೇಳಿದರು, ಯಾರು ಹಾಗಾದರೆ ಅನ್ಯರಿಂದ ರಕ್ಷಣೆ ಹೊಂದಿದ್ದಾರೆ, ಅವರು ಮೋಶೆಯ ಧರ್ಮಶಾಸ್ತ್ರದಲ್ಲಿದ್ದ ಎಲ್ಲ ನಿಯಮಗಳನ್ನು ಮತ್ತು ಸುನ್ನತಿಯನ್ನು ಮಾಡಿಸಬೇಕೆಂದು ಉಪದೇಶ ಮಾಡುತ್ತಿದ್ದರು. ನೀವು ರಕ್ಷಣೆ ಹೊಂದಬೇಕಾದರೆ ಅವರು ಆಲ್ರೆಡಿ ರಕ್ಷಣೆ ಹೊಂದಿದ್ದಾರೆ. ರಕ್ಷಣೆ ಹೊಂದಿದ ವ್ಯಕ್ತಿಗೆ ಪುನಃ ಅವರು ಪ್ರೀಚ್ ಮಾಡ್ತಾ ಇದ್ದಾರೆ, ನೀವು ರಕ್ಷಣೆ ಹೊಂದಿಲ್ಲ, ನಿಮಗೆ ರಕ್ಷಣೆ ಹೊಂದಬೇಕಾದರೆ ನೀವು ಮೋಶೆಯ ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ನೇಮಗಳನ್ನು ಸುನ್ನತಿಯನ್ನು ಮಾಡಿಸ್ಕೊಳ್ಬೇಕು. ನಿಮಗೆ ಸುನ್ನತಿ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ರಕ್ಷಣೆ ಆಗೋದಿಲ್ಲ. ಒಂದು ಡೌಟ್, ಒಂದು ಕನ್ಫ್ಯೂಷನ್. ಅವರು ಆಲ್ರೆಡಿ ದೇವರ ಮಕ್ಕಳಾಗಿದ್ದಾರೆ, ಅವರು ಆಲ್ರೆಡಿ ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದಾರೆ, ಅವರು ಆಲ್ರೆಡಿ ದೇವರ ಪುತ್ರರಾಗಿ ಹುಟ್ಟಿದ್ದಾರೆ. ಬಟ್ ಇವರು ಹೇಳ್ತಾ ಇದ್ದಾರೆ, ರಾಂಗ್ ಉಪದೇಶ ಮಾಡ್ತಾ ಇದ್ದಾರೆ, ನಿಮಗೆ ರಕ್ಷಣೆ ಆಗಲಿಲ್ಲ. ಬರೀ ನಮಗೆ ರಕ್ಷಣೆ ಆದದ್ದು ಯಾವ ಬ್ಯಾಕ್ಗ್ರೌಂಡ್, ಯಾವ ಹಿನ್ನೆಲೆಯನ್ನು ಹುಟ್ಟಿದ್ದರಿಂದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಇಲ್ಲಿ ಪೇತ್ರನು ನಾವು ನೋಡ್ತೇವೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 15ನೇ ಅಧ್ಯಾಯದಲ್ಲಿ ನಾವು ಓದಿದ ವಚನ. ಓಕೆ, ಅವರಿಗೆ ಪೌಲ ಬರ್ನಬರಿಗೂ ಭೇದವು ಮಹಾವಿವಾದ ಉಂಟಾದಾಗ ಇದರ ವಿಷಯವಾಗಿ ಸಹೋದರರು ಪೌಲ ಬರ್ನವರನ್ನು ತಮ್ಮಲ್ಲಿ ಬೇರೆ ಕೆಲವರನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರ ಮತ್ತು ಸಭೆ ಹಿರಿಯರ ಬಳಿಗೆ ಹೋಗಬೇಕೆಂದು ನೇಮಿಸಿದರು. ಸಭೆಯವರು ಅವರನ್ನು ಸಾಗ ಕಳಿಸಿದ ಮೇಲೆ ಅವರು ಪೊಯೋನ್ಯಕ್ಕೆ ಸಮಾರ್ಯ ಸೀಮೆಗಳನ್ನು ಹಾದು ಹೋಗುತ್ತಿರುವಾಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ ಸಂಗತಿಯನ್ನು ಅಲ್ಲಿದ್ದ ಸಹೋದರರಿಗೆ ವಿವರವಾಗಿ ಹೇಳಿ ಅವರೆಲ್ಲರನ್ನು ಬಹಳವಾಗಿ ಸಂತೋಷಪಡಿಸಿದರು. ಓಕೆ, ಇಲ್ಲಿ 4ನೇ ವಚನ. ಅವರು ಯೆರೂಸಲೇಮಿಗೆ ಬಂದ ಮೇಲೆ ಸಭೆಯವರು ಅಪೊಸ್ತಲರು ಸಭೆಯ ಹಿರಿಯರು ಅವರನ್ನು ಸೇರಿಸಿಕೊಂಡಾಗ ದೇವರು ತಮ್ಮೊಂದಿಗಿದ್ದು ಮಾಡಿದ ಕಾರ್ಯಗಳನ್ನೆಲ್ಲ ಅವರಿಗೆ ತಿಳಿಸಿದರು. 5ನೇ ವಚನ. ಆದರೆ ಫರಿಸೇಯ ಮತದವರಲ್ಲಿ ಯೇಸುವನ್ನು ನಂಬಿದ ಕೆಲವರು ಎದ್ದು ದೇವರ ಕಡೆಗೆ ತಿರುಗಿಕೊಂಡಿರುವ ಅನ್ಯ ಜನರಿಗೆ ಸುನ್ನತಿ ಮಾಡಿಸಬೇಕು ಮತ್ತು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವುದಕ್ಕೆ ಅವರಿಗೆ ಅಪ್ಪಣೆ ಕೊಡಬೇಕು ಎಂದು ಹೇಳಿದರು. ಓಕೆ, ಯಹೂದ್ಯರಿಂದ ರಕ್ಷಣೆ ಹೊಂದಿದವರು. ಓಕೆ, ಅವ್ರು ಯಾರೆಲ್ಲ ಅನ್ಯರಿಂದ ರಕ್ಷಣೆ ಹೊಂದಿದಾರೋ ಅವರೆಲ್ಲರಿಗೆ ಮೋಶೆಯ ಧರ್ಮಶಾಸ್ತ್ರ ಬರೆದ ನಿಯಮ
ಮತ್ತು ಸುನ್ನತಿ ಮಾಡಿಸಬೇಕು ಅಂತ ಹೇಳಿದರು. ಓಕೆ, ಅಪೊಸ್ತಲ ಸಭೆ ಹಿರಿಯರು ಈ ವಿಷಯವನ್ನು ಕುರಿತು ಆಲೋಚಿಸುವುದಕ್ಕೆ ಕೂಡಿ ಬಂದಿರುವಾಗ ಬಹು ವಿವಾದವು ನಡೆದ ಮೇಲೆ ಪೇತ್ರನು ಎದ್ದು ಅವರಿಗೆ, ಸಹೋದರರೇ, ನಾವು ನೋಡ್ತೇವೆ 7ನೇ ವಚನ, ಅನ್ಯ ಜನರು ನನ್ನ ಬಾಯಿಂದ ಸುವಾರ್ಥ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದಿದೆ. ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿದನೋ ಹಾಗೆಯೇ ಅವರಿಗೆ ದಯಪಾಲಿಸಿ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು. ಓಕೆ, ಇಲ್ಲಿ 9ನೇ ವಚನ, ಇದಲ್ಲದೆ ಆತನು ನಮಗೂ ಅಂದರೆ ಯಹೂದ್ಯರಿಗೂ ಅವರಿಗೂ ಏನು ಭೇದ ಮಾಡದೆ ಅವರ ಹೃದಯಗಳು ನಂಬಿಕೆಯ ಮೂಲಕ ಶುದ್ಧೀಕರಿಸಿದನು. ದಿ ಬಿಲೀವ್ಡ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಇದಲ್ಲದೆ ಆತನು ನಮಗೂ ಅವರಿಗೂ ಏನು ಭೇದ ಮಾಡದೆ 9ನೇ ವಚನ, ಅವರ ಹೃದಯಗಳನ್ನು ನಂಬಿಕೆಯ ಮೂಲಕ ಶುದ್ಧೀಕರಿಸಿದನು. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸಿದ ಯಾಕೆ? ಏನೇನೋ ಬೋಧನೆ ಮಾಡಿ, ಏನೇನೋ ಕಾಲ್ಪನಿಕ ಬೋಧನೆ ಮಾಡಿ, ಕಲಬೆರಕೆ ಬೋಧನೆಗಳನ್ನು ಮಾಡಿ ಕರ್ತನ ಶಿಷ್ಯರ ಮೇಲೆ ಯಾಕೆ ನೊಗವನ್ನು ಹೇರುವಂಥದ್ದು? ಓಕೆ, ಯಾಕೆ ಇನ್ನು ಭಾರವನ್ನು ಹಾಕುವಂಥದ್ದು? ಇಲ್ಲಿ ಪೇತ್ರನು ಹೇಳ್ತಾನೆ, ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಂಬುತ್ತೇವಲ್ಲ, ಹಾಗೆ ಅವರು ಹೊಂದುವರು ಎಂದು ಹೇಳಿದನು. ಇದೆಲ್ಲ ಆಲ್ರೆಡಿ ರಕ್ಷಣೆ ಹೊಂದಿದವರಿಗೆ ರಕ್ಷಣೆ ಆಗಲಿಲ್ಲ ಎಂಬ ಒಂದು ರಾಂಗ್ ಬೋಧನೆ ಇವತ್ತು ಕೂಡ ನಡೆಯುತ್ತದೆ. ಇವತ್ತು ನಾವು ರಕ್ಷಣೆ ಹೊಂದುವುದು ಹೇಗೆ? ನಿತ್ಯ ಜೀವನ ಹೊಂದುವುದು ಹೇಗೆ? ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ, ಕೃಪೆಯಿಂದಲೇ ನಾವು ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದ್ದೇವೆ. ಅವನು ಯಾರೇ ಆಗಲಿ, ದೇವರು ನಿನ್ನ ಹಿನ್ನೆಲೆ ನೋಡುವುದಿಲ್ಲ. ಯಾವ ಜಾತಿಯಿಂದ ಬಂದಿದ್ದಿ, ಯಾವ ಹಿನ್ನೆಲೆಯಿಂದ ಬಂದಿದ್ದಿ, ಯಾವ ಭಕ್ತ ಕುಟುಂಬದಿಂದ ಬಂದಿದ್ದಿ, ಅದು ನೋಡುವುದಿಲ್ಲ. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಅದು ಪುಣ್ಯಕ್ರಿಯೆಗಳಿಂದ ಅಲ್ಲ, ದೇವರ ಕೃಪೆಯಿಂದ. ಇಲ್ಲಿ ಗಲಾತ್ಯ ಸಭೆಯಲ್ಲಿ ಹೋಗುವಾಗ ಅಪೊಸ್ತಲ ಪೌಲ ಹೇಳ್ತಾನೆ, ಕೆಲವು ಸಹೋದರರು ಕಳ್ಳತನದಿಂದ ಇಲ್ಲಿ ಸೇರಿದ್ದಾರೆ. ಅಲ್ಲಿ ಕೂಡ ಗಲಿಬಿಲಿ ಮಾಡುತ್ತಿದ್ದು ನಾವು ನೋಡ್ತೇವೆ. ಗಲೇಷನ್ 5 ಚಾಪ್ಟರ್ ಇಲ್ಲಿ ಹೇಳ್ತೇನೆ, ಕ್ರಿಸ್ತನು 1ನೇ ವಚನ, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿ, ದಾಸೋತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿ. ಯಾವ ದಾಸೋತ್ವ ನೊಗ? ಇದೇ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡುವಂಥದ್ದು. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ ಪುನಃ ದಾಸೋತ್ವಕ್ಕೆ ಹೋಗುವಂಥದ್ದು. ಓಕೆ, ನಾವು ರಕ್ಷಣೆ ಹೊಂದಿದ ನಂತರ ನಾವು ನಂಬಿಕೆಯಲ್ಲಿ ಜೀವಿಸುವವರು, ನಂಬಿಕೆಯಲ್ಲಿ ನಾವು ನಡೆಯುವವರು, ಆತ್ಮದಲ್ಲಿ ನಾವು ನಡೆಯುವವರು. ಓಕೆ, ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಲ್ಲ. ಓಕೆ, ಇದನ್ನು ಮಾಡಿದರೆ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟೇ. ಯೇಸುವೆ, ನೀವು ನನ್ನನ್ನು ಪ್ರೀತಿ ಮಾಡಿದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೀರಿ, ಮುಗಿಯಿತು. ಇಫ್ ಯು ಲವ್ ಮೀ ಯು ವಿಲ್ ಕೀಪ್ ಮೈ ವರ್ಡ್. ಓಕೆ, ವಾಟ್ ಎವರ್ ವಿ ಡೂ ವಿ ಆರ್ ಡೂಯಿಂಗ್ ವಿತ್ ಲವ್. ನಾವು ಪ್ರೀತಿಯಿಂದ ಮಾಡುತ್ತೇವೆ. Because we love Jesus. If you love Jesus, you will keep his word. ಇಷ್ಟೇ. ವಾಕ್ಯದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅದೆಲ್ಲವನ್ನು ನಾವು ಕೈಗೊಂಡು ನಡೆಯುತ್ತೇವೆ. ತಂದೆ ತಾಯಿಗಳಿಗೆ ಸನ್ಮಾನ ಮಾಡ್ತೇವೆ, ಸ್ಪಿರಿಚುವಲ್ ಲೀಡರಿಗೆ ಮಾಡ್ತೇವೆ, ಯಜಮಾನ ನೋಡೋದಿಂದ ಸಂದರ್ಭದಲ್ಲಿ ನಾವು ಕರ್ತನ ನೋಡ್ತಾನಂತ ಕೆಲಸ ಮಾಡುತ್ತೇವೆ. ಯಾಕೆ? ನಾವು ಯೇಸುವನ್ನು ಪ್ರೀತಿ ಮಾಡುತ್ತೇವೆ. ಇಫ್ ಯು ಲವ್ ಮೀ, ನೀವು ನನ್ನ ಪ್ರೀತಿ ಮಾಡ್ತೀರೋ, ಯು ವಿಲ್ ಕೀಪ್ ಮೈ ವರ್ಡ್. ಪ್ರೀತಿಯಿಂದ ಮಾಡುವಂಥದ್ದು ಅದು ನಮಗೆ ಭಾರವಾಗುವುದಿಲ್ಲ. ಅದು ನಮಗೆ ಜಾಯ್ ತರ್ತದೆ, ಸಂತೋಷ ತರ್ತದೆ. ವಾಟ್ ಯು ವಿಲ್ ಡೂ ಇನ್ ದ ಚರ್ಚ್, ಯು ಲವ್ ಜೀಸಸ್. ಅದು ಯಾರಿಗೆ ಮಾಡುತ್ತೀರಿ? ಕ್ರಿಸ್ತನ ದೇಹಕ್ಕೆ ಮಾಡುತ್ತೀರಿ. ಯು ವಿಲ್ ರಿಮೆಂಬರ್. ಕ್ರಿಸ್ತನ ದೇಹಕ್ಕೆ ಅಚ್ಚ ಜಟ್ಟ ಮಾಂಸ, ಆ ಕಾಸ್ಟ್ಲಿ ಎಣ್ಣೆಯನ್ನು ಆಕೆ ಹಾಕ್ತಾರೆ, ಪರ್ಫ್ಯೂಮ್. ಶಿಷ್ಯರೆಲ್ಲ ಹೇಳಿದ್ರು ಇದು ವೇಸ್ಟ್, ವ್ಯರ್ಥ ಮಾಡ್ತಾ ಇದ್ದಿ. ಬಟ್ ಯೇಸು ಹೇಳಿದ, ಆಕೆಗೆ ತೊಂದರೆ ಕೊಡಬೇಡ್ರಿ, ಸುವಾರ್ತೆ ಎಲ್ಲೆಲ್ಲ ಸಾರಲ್ಪಡ್ತದೆ ಈಕೆ ನೆನಪು ಮಾಡುತ್ತಾರೆ. ಪ್ರೇರೆ, ಕರ್ತನನ್ನು ನೀವು ಪ್ರೀತಿ ಮಾಡೋದಾದರೆ ನಿನಗೆ ಯಾವುದೂ ಕೂಡ ವೇಸ್ಟ್ ಅಂತ ಆಗುವುದಿಲ್ಲ. ನಿನ್ನ ಸಮಯ ವೇಸ್ಟ್ ಅಂತ ಆಗುವುದಿಲ್ಲ, ನಿನ್ನ ಪ್ರಯಾಣ ವೇಸ್ಟ್ ಅಂತ ಆಗುವುದಿಲ್ಲ, ನಿನ್ನ ಪೆಟ್ರೋಲ್ ವೇಸ್ಟ್ ಅಂತ ಆಗುವುದಿಲ್ಲ. ಯೇಸು ಹೇಳಿದೆ, ನೀವು ನನ್ನನ್ನು ಪ್ರೀತಿ ಮಾಡ್ತೀರೋ ಇದನ್ನೆಲ್ಲ ನೀವು ಮಾಡ್ತೀರಿ. ಪ್ರೇರೆ, ಪ್ರೀತಿಯಿಂದ ಮಾಡುವಂಥದ್ದು ನಮಗೆ ಸ್ವಾತಂತ್ರ್ಯವನ್ನು ತರ್ತದೆ. ಪ್ರೀತಿಯಿಂದ ಮಾಡುವಂಥದ್ದು ನಮಗೆ ಕಾನ್ಫಿಡೆನ್ಸ್ ತರ್ತದೆ. ಪ್ರೀತಿಯಿಂದ ಮಾಡುವಂಥದ್ದು ನಮಗೆ ಸಾಮರ್ಥ್ಯಗೊಳಿಸ್ತದೆ. ನಾವು ನಿರಾಶರಾಗುವುದಿಲ್ಲ, ನಿರುತ್ಸಾಹಗೊಳ್ಳುವುದಿಲ್ಲ.
ಓಕೆ. ಅದರಿಂದ ಹೊಸ ಒಡಂಬಡಿಕೆ ನಾವೇನೇ ಮಾಡುವುದು ಅದು ಪ್ರೀತಿಯಿಂದ ಮಾಡುವಂಥದ್ದು. ಬೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡಲಿಲ್ಲ, ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ, ನನ್ನೊಟ್ಟಿಗೆ ಜಸ್ಟ್ ಅಗ್ರಿ ಆಗಿರಿ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ನೀವು ನಿತ್ಯ ಜೀವನ ಹೊಂದುತ್ತೀರಿ, ರಕ್ಷಣೆ ಹೊಂದುತ್ತೀರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸಿದಿ. ಆತನು ನನಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸು ನನಗೆ ಕರ್ತನು, ನನಗೆ ರಕ್ಷಣೆ ಆಯಿತು. ಕ್ರಿಸ್ತನ ಆತ್ಮನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ, ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೋ ಅವರ ಎಲ್ಲ ಗೊಂದಲಗಳು ಬಿಟ್ಟು ಹೋಗಲಿ, ಅವರ ರಕ್ಷಣೆಯಲ್ಲಿ ಆನಂದ ಪಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಮದುವೆಯ ದಿನ ಮತ್ತು ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದವರು ಇವರೆಲ್ಲ ನಿನ್ನ ಹತೋಟಿ ತೆಗೆದುಕೋ. ಇವರು ಪ್ರೊಟೆಕ್ಟ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಇವರು ದೇವರ ಮತ್ತು ಮನುಷ್ಯರ ದಯೆ ಸಮ್ಮತಿಯನ್ನು ಪಡೆದವರಾಗಲಿ. ಥ್ಯಾಂಕ್ ಯು ಫಾರ್ ದ ಅನಾಯಿಂಟಿಂಗ್, ಥ್ಯಾಂಕ್ ಯು ಫಾರ್ ದ ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ಪುನರ್ವರ್ತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್, ಸಂಜೆ 7:15ರಿಂದ 8 ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟರಿ ಲೈವ್ ಆಗಿ ನನ್ನೊಟ್ಟಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.